ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲಾ ವಿಭಜನೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗುತ್ತೆ, ಅಧಿವೇಶನದಲ್ಲಿ ಅಲ್ಲಿ ಇಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ್ರು, ಬೈಲಹೊಂಗಲ ಜಿಲ್ಲಾ ವಿಭಜನೆಯಾಗಬೇಕೆಂಬ ಕೂಗಿದೆ, ನೋಡಬೇಕು ಎಂದಿದ್ದಾರೆ. ಪಾಲಿಕೆಯಲ್ಲಿ ಅಮೃತ ಯೋಜನೆ ಅನುದಾನದಲ್ಲಿ ತಾರತಮ್ಯವಾಗ್ತಾ ಇದೆ, ನಾವು ಅಲ್ಲಿ ವಿಪಕ್ಷದಲ್ಲಿ ಇದ್ದೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಕ್ಯಾಬಿನೆಟ್ನಲ್ಲಿ ನಿರ್ಣಯ ಇನ್ನೊಂದು ಕಡೆ ಬೈಲಹೊಂಗಲ ಶಾಸಕರು ಕೂಡ ಜಿಲ್ಲೆ ಮಾಡೋದಾದ್ರೆ ಬೈಲಹೊಂಗಲ ಮಾಡಬೇಕು, ಇಲ್ಲ ಅಂತಂದ್ರೆ ಮಾಡಬೇಡಿ ಅನ್ನುವಂತ ಮಾತನ್ನು ಹೇಳ್ತಾರೆ. ಅವರು ಡಿಮಾಂಡ್ ಇದೆ, ಅವರ ಡಿಮಾಂಡ್ ಇದೆ. ಸರ್, ಈ ಅಧಿವೇಶನ ಸಂಬಂಧಪಟ್ಟ ಒಬ್ಬೊಬ್ಬ ಬರೋದು ಏನಾದರೂ ಕನ್ಫರ್ಮ್ ಆಗಿದೆ? ಮನೆ ಮಾಡ್ತಾರ, ಪಕ್ಷದ ಮನೆ ಮಾಡ್ತಾರ. ವಿರೋಧ ಪಕ್ಷದ ಹಣ ಬಹಳ ಕಡಿಮೆ ಕೊಡ್ತಾರೆ, ನಾವು ಡೈರೆಕ್ಟ್ ಆಗಿ ಅವ್ರ ಗೌರ್ಮೆಂಟ್ ಅಕೌಂಟ್ ಕೊಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.